ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ದೊಡ್ಡ ಸಿಹಿ ಸುದ್ದಿ ಬರಲಿದೆಯಾ? ಹೌದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಲಿದೆಯಾ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ? ವೀಕ್ಷಕರೇ, ದೊಡ್ಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮನೆಯಲ್ಲಿ ಚಿನ್ನ ಇಟ್ಟವರು ಎದಕ್ಕೆ ಮಾರಾಟ ಮಾಡ್ತಿದ್ದಾರೆ ನೋಡಿ. ತುಂಬಾ ಜನ ಮನೆಯಲ್ಲಿದ್ದ ಚಿನ್ನಾಭರಣ ಮಾರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಖರೀದಿ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಬಹುದು. ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿ ಮನೆಯಲ್ಲಿಟ್ಟವರಿಗೆ ಹೊಸ ನಿಯಮಗಳು ಏನಾದ್ರೂ ಪ್ರಾರಂಭವಾಗಿದೆಯಾ ನೋಡಿ. ಈಗ ಬಂಗಾರ ಬೆಳ್ಳಿ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ಈಗ ಖರೀದಿ ಮಾಡಬೇಕಾ ಬೇಡವಾ, ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ. ಮೊದಲಿಗೆ ಹೇಳ್ಬೇಕಂದ್ರೆ ತುಂಬಾ ಜನ ಮತ್ತೆ ಬಂಗಾರದ ಅಂಗಡಿಗಳಿಗೆ ಭೇಟಿ ಕೊಡೋದಕ್ಕೆ ಶುರು ಮಾಡ್ತಿದ್ದಾರೆ, ಬಂಗಾರ ಖರೀದಿ ಮಾಡಲು ಪ್ರಾರಂಭ ಮಾಡ್ತಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಒಂದು ಸಲಹೆ ಏನಪ್ಪಾ ಅಂದ್ರೆ, ಬಂಗಾರ ಖರೀದಿ ಮಾಡುವಾಗ ಈ 3 ಇಂಪಾರ್ಟೆಂಟ್ ಚೆಕ್ ಲಿಸ್ಟ್ ಅನ್ನ ನೀವು ಚೆಕ್ ಮಾಡಬೇಕು. ಏನು ಚೆಕ್ ಮಾಡಬೇಕು ಬಂಗಾರ ಖರೀದಿ ಮಾಡುವಾಗ ಅದು ಕೂಡ ಹೇಳ್ತೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ, ಬಂಗಾರ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು. ನಿಮ್ಮ ಉತ್ತರ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನೋಡಿ, ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಇಳಿಕೆ ಆಗುವ ಮುನ್ಸೂಚನೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಹಿಂದಿನ ಒಂದು ಚಾರ್ಟ್ ನ ಡೇಟಾ ನೋಡಿದ್ರೆ ಇದು ನಮಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಅಮೆರಿಕ ಇರಾನ್ ನಡುವೆ ಯುದ್ಧ ಮತ್ತೆ ಕೊನೆಯಾಗುವ ಸಾಧ್ಯತೆ ಇದೆ. ಸ್ಟೇಟ್ ಆಫ್ ಹಾರ್ಮಸ್ ಏನು ಜಲಸಂಧಿ ಇದೆ, ಅಲ್ಲಿಂದ ಕಚ್ಚಾ ತೈಲ ಎಲ್ಲ ಕೂಡ ಟ್ರಾನ್ಸ್ಪೋರ್ಟ್ ಆಗುತ್ತೆ ಎಲ್ಲ ದೇಶಗಳಿಗೂ. ಸೊ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆದಾಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗಿತ್ತು. ಆದ್ರೆ ಮತ್ತೆ ಯುದ್ಧದಲ್ಲಿ ಶಾಂತಿ ಮಾತುಕತೆ ಶುರುವಾಗಿದೆ ವೀಕ್ಷಕರೇ. ಸೊ ಈ ಕಾರಣದಿಂದಾಗಿ ಮತ್ತೆ ಕಚ್ಚಾ ತೈಲಗಳ ಬೆಲೆ ಇಳಿಕೆ ಆಗ್ತಿದೆ. ಸೊ ಬಂಗಾರ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ನೀವು ನೋಡಬಹುದು ಸ್ಕ್ರೀನ್ ಮೇಲೆ, ಈಗಾಗಲೇ ಬಂಗಾರ ಬೆಲೆ ಒಂದು ದಿನ ಇಳಿಕೆಯಾಗಿ ಮತ್ತೆ ಸ್ವಲ್ಪ ಏರಿಕೆ ಆಗಿದೆ. ಆದ್ರೆ ಮುಂದಿನ ಬರುವ ಒಂದು 15 ದಿನಗಳಲ್ಲಿ ಬೆಲೆಗಳಲ್ಲಿ ಮತ್ತೆ ನಮಗೆ ಕರೆಕ್ಷನ್ ಕಾಣಬಹುದು. ಇಲ್ಲಿ ನೋಡಿ, ಪ್ರಮುಖ 2 ಕಾರಣ ನಾವು ಹೇಳ್ತೇವೆ ಎದಕ್ಕೆ ಬಂಗಾರದ ಬೆಲೆ ಇಳಿಕೆ ಆಗಲಿದೆ ಅಂತ. ಸೊ ಮೊದಲಿಗೆ ನೀವು ನೋಡಬಹುದು ಚಾರ್ಟ್, ಈ ಒಂದು ಚಾರ್ಟ್ ಬಂಗಾರದ ಚಾರ್ಟ್, ಅಂದ್ರೆ ಇದು ಗೋಲ್ಡ್ ಫ್ಯೂಚರ್ಸ್ ಆಫ್ MCX ಅಂತ ಕರೀತಾರೆ. MCX ಅಂದ್ರೆ ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನ ಚಾರ್ಟ್. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದರಲ್ಲಿ ಬಂಗಾರ ಟ್ರೇಡ್ ಆಗುತ್ತೆ. ಸೊ ಆ ಒಂದು ಚಾರ್ಟ್ ಪ್ರಕಾರ ನಾವು ಸೈಡ್ ಅಲ್ಲಿ ಬೆಲೆ ಕೂಡ ನೋಡಬಹುದು. ಲಾಸ್ಟ್ ಟೈಮು ಈ ಒಂದು ಜನವರಿಯಲ್ಲಿ ನೋಡಬಹುದು ನೀವು 1,80,000 ರೂಪಾಯಿ ತನಕ ಬೆಲೆ ಹೋಗಿತ್ತು. 1,80,000 ರೂಪಾಯಿ ಅಂದ್ರೆ 1,54,000 ಈಗ ಬೆಲೆ ಓಡ್ತಾ ಇದೆ. ಸೊ ನೋಡಬಹುದು ನೀವು ಬ್ಲಾಕ್ ಕಲರ್ ಅಲ್ಲಿ 1,81,000 ಇದು ಜನವರಿಯಲ್ಲಿ. ಫೆಬ್ರವರಿ ನಂತರ ಮಾರ್ಚ್ ಅಲ್ಲೂ ಕೂಡ ಮತ್ತೆ 1,70,000 ಆಗಿ ಬೆಲೆಗಳು ಮತ್ತೆ ಇಳಿಕೆ ಆಗಿತ್ತು. ಏನಾಗ್ತಿದೆ, ಬೆಲೆಗಳು ಏರಿಕೆ ಆದ ತಕ್ಷಣ ಪ್ರಾಫಿಟ್ ಬುಕಿಂಗ್ ನಡೀತಾ ಇದೆ. ಪ್ರಾಫಿಟ್ ಬುಕಿಂಗ್ ಆದ ತಕ್ಷಣ ಏನಾಗುತ್ತೆ, ಬೆಲೆಗಳು ಇಳಿಕೆ ಆಗುತ್ತೆ. ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ, ಬೆಲೆಗಳು ಏರಿಕೆ ಆದ ತಕ್ಷಣ ತಮ್ಮ ಹತ್ತಿರ ಇರೋ ಬಂಗಾರ ಮಾರಾಟ ಮಾಡ್ತಾರೆ. ಸೊ ಕೇವಲ ಮನೆಯಲ್ಲಿದ್ದ ಬಂಗಾರ ಮಾರಾಟ ಮಾಡ್ತಿಲ್ಲ ಜನ, ಆನ್ಲೈನ್ ನಲ್ಲಿ ಯಾರೆಲ್ಲ ಬಂಗಾರದ ಒಂದು ಹೋಲ್ಡಿಂಗ್ಸ್ ಅನ್ನ ಖರೀದಿ ಮಾಡಿರ್ತೀರಾ, ETFs ಅನ್ನ ಖರೀದಿ ಮಾಡಿರ್ತಾರ, ಅವರು ಕೂಡ ಮಾರಾಟ ಮಾಡ್ತಾರೆ, ಲಾಭ ಸಿಗುತ್ತೆ ಅಂತ. ಸೊ ಮಾರಾಟ ಮಾಡಿದ ತಕ್ಷಣ ಬೆಲೆಗಳು ಇಳಿಕೆ ಆಗುತ್ತೆ. ಇಳಿಕೆ ಆದ ತಕ್ಷಣ ಮತ್ತೆ ಖರೀದಿ ಮಾಡ್ತಾರೆ, ಮತ್ತೆ ಬೆಲೆ ಮೇಲೆ ಹೋಗುತ್ತೆ, ಮತ್ತೆ ಸೇಲ್ ಮಾಡ್ತಾರೆ, ಮತ್ತೆ ಬೆಲೆಗಳು ಇಳಿಕೆ ಆಗುತ್ತೆ. ಸೊ ಈ ಬಾರಿ ಬಂಗಾರದ ಬೆಲೆ ಏನಾದ್ರೂ 1,60,000 ದಾಟ್ತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುವ ಸಾಧ್ಯತೆ ಕೂಡ ಬಂಗಾರದಲ್ಲಿ ಇರುವಂತದ್ದು. ಆದ್ರೆ ಪ್ರತಿ ಬಾರಿ ಇಲ್ಲಿಗೆ ಬಂದಾಗ ಬೆಲೆಗಳು ಇಳಿಕೆ ಆಗಿದ್ದು ಕೂಡ ಇದೆ. ಇಲ್ಲಿ ಏನಾಗ್ಬಿಡುತ್ತೆ, ಕೆಲವೊಮ್ಮೆ ಹೂಡಿಕೆದಾರರು ಫೋಮೋದಲ್ಲಿ ಖರೀದಿ ಮಾಡ್ತಾರೆ. ಫೋಮೋ ಅಂದ್ರೆ ಏನು, ಅರ್ಜೆನ್ಸಿಯಲ್ಲಿ ಮತ್ತೆ ಬೆಲೆಗಳು ಏರಿಕೆ ಆಗ್ಬಿಡುತ್ತೆ ಎಂಬ ಭಯದಲ್ಲಿ ಜನರು ಖರೀದಿ ಮಾಡ್ತಾರೆ, ನಂತರ ಬೆಲೆಗಳು ಇಳಿಕೆ ಆಗ್ಬಿಡುತ್ತೆ. ಸೊ ಇಳಿಕೆ ಆದ ತಕ್ಷಣ ಬೆಲೆಗಳು ಯಾರೆಲ್ಲ ಜಾಸ್ತಿ ಬೆಲೆ ಖರೀದಿ ಮಾಡಿರ್ತಾರ ಅವರಿಗೆ ಒಂದು ನಷ್ಟ ಅಂತಾನೆ ಹೇಳ್ಬೋದು. ಸೊ ಯಾವತ್ತೂ ಕೂಡ ನೀವು ಮೊದಲನೇ ತಪ್ಪು ಫೋಮೋದಲ್ಲಿ ಖರೀದಿ ಮಾಡಬಾರ್ದು. ನಾಳೆ ಮತ್ತೆ ಈ ಬೆಲೆಗೆ ಸಿಗಲ್ಲ, ನಾಳೆ ಮತ್ತೆ ಬೆಲೆ ಏರಿಕೆ ಆಗ್ಬಿಡುತ್ತೆ ಎಂಬುವ ಭಯದಿಂದ ಖರೀದಿ ಮಾಡಿದ್ರೆ ನಿಮಗೆ ನಷ್ಟವಾಗುವ ಚಾನ್ಸ್ ಇರುತ್ತೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಯಾವ ಬಂಗಾರ ತಗೋಬೇಕು ನೋಡಿ. ಬಂಗಾರ ಖರೀದಿ ಮಾಡೋರು 2 ತರ ಇರ್ತಾರೆ. ಮೊದಲನೇ ತರ ವ್ಯಕ್ತಿ ಯಾರು ಬಂಗಾರ ಖರೀದಿ ಮಾಡ್ತಾರಂದ್ರೆ ಹೂಡಿಕೆ ಮಾಡೋರು. ಬ್ಯಾಂಕ್ ನಲ್ಲಿ ಹಣ ಇಟ್ಟಿರ್ತಾರೆ, ಆದ್ರೆ ಆ ಒಂದು ಹಣಕ್ಕೆ ಬಡ್ಡಿ ಕೂಡ ಬರ್ತಾ ಇರುತ್ತೆ. ಆ ಬಡ್ಡಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಲ್ಲಿ ಹಣ ಇಡೋಕ್ಕಿಂತ ತುಂಬಾ ಜನ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ಇವರಿಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಮತ್ತೆ ಇನ್ನು ಎರಡನೇ ವ್ಯಕ್ತಿ ಯಾರಂದ್ರೆ ಈ ಬಂಗಾರವನ್ನ ಆಭರಣ ಮೈ ಮೇಲೆ ಹಾಕೊಳ್ಳಕ್ಕೆ ಖರೀದಿ ಮಾಡ್ತಾರೆ. ಅವರು ಈ ಶಾರ್ಟ್ ಟರ್ಮ್ ಹೂಡಿಕೆದಾರರು ಅಂತಾನು ಕೂಡ ನಾವು ಕರೀಬಹುದು. ವೀಕ್ಷಕರೇ ನೋಡಬಹುದು 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ. ಇದು ಆಭರಣದ ಬೆಲೆ 1,16,700 ರೂಪಾಯಿ. ನೋಡಿ, ಹೋದ ವಾರ 1,08,000 ರೂಪಾಯಿ ಇತ್ತು, ಈ ವಾರ 1,16,000 ರೂಪಾಯಿ. ನೋಡಿ, ನಿಮ್ಮ ಮನೆಯಲ್ಲಿ ಏನಾದ್ರೂ ಬಂಗಾರ ಇಟ್ಟಿದ್ರೆ ನಿಮ್ಮ ಬಂಗಾರ ಮನೆಯಲ್ಲಿ ಇಟ್ಟಲ್ಲೇ ಒಂದು ಲಾಭ ಮಾಡಿದೆ ಅಂತ ಅರ್ಥ. ಅಂದ್ರೆ ಆ ಒಂದು ಹಣ, ಆ ಒಂದು ಬಂಗಾರ ಹಣ ಅರ್ನ್ ಮಾಡ್ತಾ ಇದೆ, ದುಡಿತಾ ಇದೆ. ನೀವು ಬಂಗಾರವನ್ನ ದುಡಿಸ್ತಾ ಇದ್ದೀರಾ ಅಂತ ಅರ್ಥ. ಮನೆಯಲ್ಲಿ ಬಂಗಾರ ಇಟ್ಟೋರ್ಗಂತೂ ಬೆಲೆ ಏರಿಕೆ ಆಯಿತು ಅಂದ್ರೆ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ತುಂಬಾ ಜನ ಮಾರಾಟ ಮಾಡಿ ಹಣವನ್ನ ಪಡ್ಕೋತಾರೆ ಈ ಒಂದು ಸಮಯದಲ್ಲಿ. ಈ ಒಂದು ಪ್ರಕಾರ ಈಗ ಭಾರತದಲ್ಲಿ ನಡೀತಾ ಇದೆ. ಬೆಲೆಗಳು ಏರಿಕೆ ಆದ ತಕ್ಷಣ ಬಂಗಾರ ಜನರು ಮಾರಾಟ ಮಾಡ್ತಿದ್ದಾರೆ.
ಯಾವಾಗ ಮಾರ್ಕೆಟ್ಗೆ ಬಂಗಾರ ಹೆಚ್ಚು ಜನ ಬಂದು ಮಾರಾಟ ಮಾಡ್ತಾರೆ, ಮುಂದೆ ಖರೀದಿ ಮಾಡೋರೇ ಇರಲ್ಲ. ಸೊ ಖರೀದಿ ಮಾಡೋರೇ ಇಲ್ಲ, ಬರೀ ಮಾರಾಟ ಮಾಡೋರೇ ಇದ್ದಾರೆ ಅಂದ್ರೆ ಬೆಲೆಗಳು ಇಳಿಕೆ ಆಗುವ ಚಾನ್ಸ್ ಇರುತ್ತೆ ವೀಕ್ಷಕರೇ. ಇದು ನಾವು 1,000-1,00,000ದಲ್ಲಿ ಹೇಳ್ತಾ ಇಲ್ಲ, ಸಾವಿರಾರು ಕೋಟಿ ರೂಪಾಯಿ ಹಣದಲ್ಲಿ ಟ್ರೇಡ್ ಆಗುತ್ತೆ ಬಂಗಾರ. ಸೊ ಮುಂದೆ ಬಂಗಾರ ಖರೀದಿ ಮಾಡೋರು ಇಲ್ಲ ಅಂದಮೇಲೆ ಬೆಲೆಗಳು ಇಳಿಕೆ ಆಗುತ್ತೆ ಅಂತ ಹೇಳಬಹುದು. ಸೊ ವೀಕ್ಷಕರೇ, ಮುಂದಿನ ಬರೋ ದಿನ ಮತ್ತಷ್ಟು ಬೆಲೆ ಇಳಿಕೆ ಆಗಬಹುದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ? 1,42,000 ರೂಪಾಯಿ. ವೀಕ್ಷಕರೇ, ಈ ಒಂದು ಬೆಲೆ ಹೋದ ವಾರ 1,33,000 1,32,000 ರೂಪಾಯಿ ತನಕ ಇತ್ತು. ಕೇವಲ 10 ದಿನದಲ್ಲಿ 10,000 ರೂಪಾಯಿಯಷ್ಟು ಬೆಲೆಯಲ್ಲಿ ಏರಿಕೆ ಆಗಿದ್ದು ನಿಜ. ಆದ್ರೆ ಮುಂದಿನ ಬರೋ ದಿನ ಇಳಿಕೆ ಆಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಪ್ರಾಫಿಟ್ ಬುಕಿಂಗ್ ಕಾರಣ ಮತ್ತು ಅಮೆರಿಕ ಇರಾನ್ ನಡುವೆ ಯುದ್ಧದಿಂದಾಗಿ ಶಾಂತಿ ವಾತಾವರಣ ಪ್ರಾರಂಭವಾಗಿದೆ. ಸೊ ಯುದ್ಧಗಳು ಬಂದಾದ್ರೆ, ಆ ಶಾಂತಿ ವಾತಾವರಣ ಶುರುವಾಯಿತು ಅಂದ್ರೆ, ಅಮೆರಿಕನ್ ಡಾಲರ್ ಮತ್ತೆ ಬಲವಾಯಿತು ಅಂದ್ರೆ, ಸೊ ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗುವ ಚಾನ್ಸ್ ಕೂಡ ಇರಲಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಈಗ ಬಂಗಾರ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಇಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಏನಾದ್ರೂ ಶುಭ ಸಮಾರಂಭ ಇರುತ್ತೆ, ಮದುವೆ ಇರುತ್ತೆ, ನೀವು ಬಂಗಾರ ಆಭರಣಕ್ಕೆ ಅಂತ ಖರೀದಿ ಮಾಡಬೇಕು, ಈಗ ನಮಗೆ ಬಂಗಾರ ಬೇಕೇ ಬೇಕು ಅನಿವಾರ್ಯ ಅಂತ ಇದ್ರೆ ಅವಾಗ ಮಾತ್ರ ನೀವು ಬಂಗಾರ ಖರೀದಿ ಮಾಡಬಹುದು. ಸೊ ನೀವೇನಾದ್ರೂ ಟ್ರೇಡಿಂಗ್ ಮಾಡಬೇಕು ಅಥವಾ ನೀವು ಬಂಗಾರದಲ್ಲಿ ಇವತ್ತು ಖರೀದಿ ಮಾಡಿ ಮತ್ತೆ ನಾಳೆ ಮಾರಾಟ ಮಾಡಿ ಲಾಭ ಮಾಡಬೇಕು ಅಂತ ಇದ್ರೆ ಸದ್ಯಕ್ಕೆ ಮಾರ್ಕೆಟ್ ಇಂದ ಸ್ವಲ್ಪ ದೂರ ಇರಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈಗ ವಾಲಟಿಲಿಟಿ ಜಾಸ್ತಿ ಇದೆ. ಈಗ ಬೆಲೆಗಳು ಏರಿಕೆ ಆಗಿರ್ಬೋದು. ಒಂದು ವೇಳೆ ನೀವೇನಾದ್ರೂ ಜಾಸ್ತಿ ಬೆಲೆ ಇದ್ದಾಗ ಖರೀದಿ ಮಾಡಿದ್ರೆ ನಾಳೆ ದಿನ ಮತ್ತೆ ಬೆಲೆಗಳು ಏನಾದ್ರೂ ದಿಢೀರ್ ಅಂತ ಇಳಿಕೆ ಆಯಿತು ಅಂದ್ರೆ ನಿಮಗೆ ನಷ್ಟ ಆಗುತ್ತೆ. ಸೊ ನಿಮಗೆ ಆಭರಣ ಖರೀದಿ ಮಾಡೋದಿದೆ, ಅನಿವಾರ್ಯ ಇದೆ ಅಂದ್ರೆ ನೀವು ಒಟ್ಟಿಗೆ 1 ಲಕ್ಷ ರೂಪಾಯಿನೂ ಹಣದ್ದು ಬಂಗಾರ ತಗೋಬಾರ್ದು. ನಿಮ್ದು ಬಜೆಟ್ 2 ಲಕ್ಷ ರೂಪಾಯಿ ಇದೆ ಅಂದ್ರೆ ಅದನ್ನ 10 ಭಾಗದಲ್ಲಿ ಡಿವೈಡ್ ಮಾಡಿ 20,000 ರೂಪಾಯಿ ಹಾಗೆ 10 ಬಾರಿ ನೀವು ಬಂಗಾರ ಖರೀದಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬೆಲೆಗಳು ಏನಾದ್ರೂ ಇಳಿಕೆ ಆಯಿತು ಅಂದ್ರೆ ಮತ್ತೆ ಒಂದು 20,000 ಖರೀದಿ ಮಾಡಿ. ಮತ್ತೆ ಇಳಿಕೆ ಆಯ್ತಾ, ನಿಮ್ಮ ಹತ್ರ ಇನ್ನೂ ಕೂಡ 1,80,000 ಹಣ ಇರುತ್ತೆ, ಮತ್ತೆ ನೀವು 20,000 ತಗೊಂಡ್ಬನ್ನಿ. ಸೊ ಈ ತರ ನೀವು ಎವರೇಜ್ ಬೈಯಿಂಗ್ ಮಾಡಬಹುದು. ಇದಕ್ಕೆ ಸ್ಮಾರ್ಟ್ ಬೈಯಿಂಗ್ ಅಂತ ಕರೀತಾರೆ. ನೀವೇನಾದ್ರೂ ಹೂಡಿಕೆ ಮಾಡಬೇಕು ಲಾಂಗ್ ಟರ್ಮ್ ಅಲ್ಲಿ, ಮುಂದಿನ 3-4 ವರ್ಷಗಳ ಕಾಲ ನಾನು ಬಂಗಾರ ಖರೀದಿ ಮಾಡಿ ಶೇಖರಣೆ ಮಾಡ್ತೀನಿ ಅಂದ್ರೆ 24 ಕ್ಯಾರೆಟ್ ಚಿನ್ನ ನೀವು ತಗೋಬಹುದು. ಇದ್ರದ್ದು ಬೆಲೆ 1,55,000 ರೂಪಾಯಿ. ತುಂಬಾ ಜನ 24 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡಿದ್ದಾರೆ. ಯಾವಾಗ ಅಂದ್ರೆ 10 ವರ್ಷಗಳ ಹಿಂದೆ, 15 ವರ್ಷಗಳ ಹಿಂದೆ ಬಂಗಾರ ಮನೆಯಲ್ಲಿ ಗಟ್ಟಿ ಬಂಗಾರ ಖರೀದಿ ಮಾಡಿಟ್ಟಿರ್ತಾರೆ. ಅವರೆಲ್ಲ 10, 20, 30 ಸಾವಿರ ಇದ್ದಾಗ ಬಂಗಾರ ಖರೀದಿ ಮಾಡಿರ್ತಾರೆ. ಸೊ ಇವತ್ತು ಅವರದ್ದು ಒಂದು ಏನು ಇನ್ವೆಸ್ಟ್ಮೆಂಟ್ ಇದೆ, ಅವ್ರು ಏನು ಬಂಡವಾಳ ಹಾಕಿರ್ತಾರಲ್ಲ, ಆ ಒಂದು ಬಂಡವಾಳ ಆಲ್ಮೋಸ್ಟ್ 5 ಟೈಮ್ಸ್ ಅಂದ್ರೆ 30,000 ರೂಪಾಯಿಗೆ ಖರೀದಿ ಮಾಡೋರ ಒಂದು ಬೆಲೆ ಇವತ್ತು 1.5 ಲಕ್ಷ. ಆ ಟೈಮಲ್ಲಿ ಏನಾದ್ರೂ ನೀವು 3 ಲಕ್ಷ ರೂಪಾಯಿದು ಬಂಗಾರ ಖರೀದಿ ಮಾಡಿದ್ರೆ ಇವತ್ತು 15 ಲಕ್ಷ. ಈ ತರ ನಾವು ಇಲ್ಲಿ ಟ್ರೇಡಿಂಗ್ ಅನ್ನ ಮತ್ತೆ ಒಂದು ಹೂಡಿಕೆ ಪರ್ಪಸ್ ಅಂತಾನು ಕೂಡ ಬಂಗಾರ ಖರೀದಿ ಮಾಡ್ತಾರೆ. ಸೊ ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದೇ ಪ್ರಕಾರ ಬೆಳ್ಳಿಯಲ್ಲಿ ಖರೀದಿ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಬಂಗಾರ ಮತ್ತು ಬೆಳ್ಳಿಗೆ ಕಂಪೇರ್ ಮಾಡಿದ್ರೆ ಬೆಳ್ಳಿ ಹೆಚ್ಚು ಲಾಭ ಕೊಟ್ಟಿದೆ ಹೂಡಿಕೆದಾರರಿಗೆ. ಹೋದ ವರ್ಷ ಬೆಳ್ಳಿನೂ 1 ಲಕ್ಷ ಇತ್ತು, ಬಂಗಾರನು ಕೂಡ 1 ಲಕ್ಷ ಇತ್ತು. ಇವತ್ತು ಬಂಗಾರ 1.5 ಲಕ್ಷ ಇದೆ, ಬೆಳ್ಳಿ 2.5 ಲಕ್ಷ ರೂಪಾಯಿ ಆಗಿದೆ. ಸೊ ವೀಕ್ಷಕರೇ, ಈ ಒಂದು ಚಾರ್ಟ್ ನೋಡಿ, 5 ದಿನದಲ್ಲಿ ಬೆಲೆ 2,40,000 ರೂಪಾಯಿಂದ 2,32,000 ರೂಪಾಯಿಗೆ ಬಂದು ಮತ್ತೆ 2,38,000 ರೂಪಾಯಿಗೆ ಹೋಗಿದೆ. ಸೊ ಇಲ್ಲೂ ಕೂಡ ಒಂದು ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಆಟ ನಡೀತಾ ಇದೆ. ಅಂದ್ರೆ ಮಾರ್ಕೆಟ್ ಒಂದು ದಿನ ಇಳಿಕೆ ಆಗೋದು, ಒಂದು ದಿನ ಭರ್ಜರಿ ಏರಿಕೆ ಆಗೋದು. ಸೊ ಇದಕ್ಕೆ ಒಂದು ಹಾವು ಏಣಿ ಆಟ ಅಂತಾನೂ ಕೂಡ ಕರೀತಾರೆ. 2,01,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ, ಮೇಲ್ಗಡೆ 3,05,000 ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಯಾವಾಗ ಸಪೋರ್ಟ್ ಇಂದ ಬೆಲೆಗಳು ಮೇಲ್ ಹೋಗುತ್ತೆ, ನಂತರ ಬೆಲೆಗಳು ಮೇಲ್ ಹೋದಾಗ ಪ್ರಾಫಿಟ್ ಬುಕಿಂಗ್ ಕೂಡ ಆಗುತ್ತೆ. ಸೊ ಬೆಲೆಗಳು ಮತ್ತೆ ಇಳಿಕೆ ಆಗೋದಕ್ಕೆ ಶುರು ಆಗುತ್ತೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈ ಒಂದು ಬೆಳ್ಳಿ ಕೇವಲ ಆಭರಣಕ್ಕೆ ಅಂತ ಮಾತ್ರ ಬಳಕೆ ಮಾಡಲ್ಲ, ಇದು ಒಂದು ಇಂಡಸ್ಟ್ರಿಯಲ್ ಮೆಟಲ್ ಕೂಡ ಹೌದು. ವೀಕ್ಷಕರೇ, ಇಂಡಸ್ಟ್ರಿಯಲ್ ಮೆಟಲ್ ಅಂದ್ರೆ ಇದನ್ನ ನಾವು ಬ್ಯಾಟ್ರಿಗಳಲ್ಲಿ, ಸೋಲಾರ್ಗಳಲ್ಲಿ, ಪ್ಯಾನಲ್ಸ್ಗಳಲ್ಲೂ ಕೂಡ ಈ ಒಂದು ಬೆಳ್ಳಿಯನ್ನು ಯೂಸ್ ಮಾಡ್ತಿದ್ದೇವೆ. ಸೊ ಈ ಬೆಳ್ಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಚೀನಾ ದೇಶದಲ್ಲೂ ಕೂಡ ಬೆಳ್ಳಿ ಖರೀದಿ ಹೆಚ್ಚಾಗಿದೆ. ಬಂಗಾರ ಖರೀದಿ ಕೂಡ ಚೀನಾದವರು ಜಾಸ್ತಿ ಖರೀದಿ ಮಾಡ್ತಿದ್ದಾರೆ. ಸೊ ಈ ಒಂದು ಮೂಮೆಂಟ್ ನಮಗೆ ಕಂಡು ಬಂದಿದೆ. ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಬೆಲೆಗಳು ಏರಿಕೆ ಆಗಿವೆ. ಡಿಮ್ಯಾಂಡ್ ಇಳಿಕೆ ಆಯ್ತು ಅಂದ್ರೆ ಬೆಲೆ ಕೂಡ ಇಳಿಕೆ ಆಗೋದು ನಿಜ. ಇಲ್ಲಿ ತುಂಬಾ ಜನ ಫೋಮೋದಲ್ಲಿ ಅಂದ್ರೆ ಬೆಲೆ ಏರಿಕೆ ಆಗ್ತಿದೆ ಅಂತ ಕಾರಣಕ್ಕೆ ಖರೀದಿ ಮಾಡ್ಬಿಡ್ತಾರೆ. ಸೊ ನಂತರ ದಿಢೀರ್ ಅಂತ ಬೆಲೆಗಳು ಇಳಿಕೆ ಆಗ್ಬಿಡುತ್ತೆ. 4 ಲಕ್ಷ ರೂಪಾಯಿಂದ ಬೆಲೆಗಳು ಇಳಿಕೆ ಆಗಿರೋದು ಕೂಡ ಇದೆ. ಬೆಳ್ಳಿ ಬೆಲೆ ಜನವರಿಯಲ್ಲಿ, ಇದೇ ವರ್ಷ ಜನವರಿಯಲ್ಲಿ 4 ಲಕ್ಷ ರೂಪಾಯಿ ದಾಟಿತ್ತು. ಆದ್ರೆ ಈಗ 2,50,000 ಹತ್ರ ಇದೆ. ಸೊ ನೀವೇನಾದ್ರೂ ಅವಾಗ 4 ಲಕ್ಷ ಕೊಟ್ಟು ಖರೀದಿ ಮಾಡಿದ್ರೆ ಇವತ್ತು ನಿಮಗೆ 1.5 ಲಕ್ಷ ರೂಪಾಯಿ ನಷ್ಟ ಅಂತಾನೆ ಹೇಳ್ಬೋದು. ಯಾರೆಲ್ಲ ಹೋದ ವರ್ಷ 1 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ರಲ್ಲ ಅವರಿಗೆ ಇವತ್ತು 1.5 ಲಕ್ಷ ಲಾಭ ಅಂತಾನೆ ಹೇಳ್ಬೋದು. ಸೊ ಲಾಭ ನಷ್ಟ ಎರಡೂ ಕೂಡ ಈ ಒಂದು ಇದರಲ್ಲಿ ಇರುವಂತದ್ದು. ಸೊ ನೀವೇನಾದ್ರೂ ಖರೀದಿ ಮಾಡಬೇಕು ಅಂದ್ರೆ ಮಾರ್ಕೆಟ್ ಅಬ್ಸರ್ವ್ ಮಾಡಬೇಕು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಯಾರಾದ್ರೂ ಇದ್ರೆ
ಅವರನ್ನ ಕೇಳಿಬಿಟ್ಟು ನೀವು ನಿರ್ಧಾರ ತಗೋಬೇಕಾಗುತ್ತೆ. ಸ್ವಂತ ನಿರ್ಧಾರ ಇದರಲ್ಲಿ ತುಂಬಾ ರಿಸ್ಕ್ ಆಗಿರುತ್ತೆ. ಸೊ ಈಗ 1 kg ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ 2.5 ಲಕ್ಷ ರೂಪಾಯಿಗೆ ಮಾರಾಟವಾಗ್ತಾ ಇದೆ. 2.5 ಲಕ್ಷ ರೂಪಾಯಿ ಇದು ಹೋದ ಜನವರಿಯಲ್ಲಿ 4,20,000 ದಾಟಿತ್ತು. ನಂತರ ಮಾರ್ಚ್ ತಿಂಗಳಲ್ಲಿ ಇದು 3 ಲಕ್ಷ ರೂಪಾಯಿ ಆಗಿತ್ತು. ಈಗ 2,20,000 ರೂಪಾಯಿ ತನಕ ಬಂದು ಈಗ 2.5 ಲಕ್ಷ ರೂಪಾಯಿ ತನಕ ಬಂದಿದೆ. ಸೊ ಸದ್ಯಕ್ಕೆ ಬೆಲೆ ಅಂತೂ ಏರಿಕೆ ಆಗ್ತಿದೆ. ಆದರೆ ಯಾವಾಗ ಇಳಿಕೆ ಆಗುತ್ತೋ ಗೊತ್ತಿಲ್ಲ. ಇಳಿಕೆ ಆದ ತಕ್ಷಣ ಸ್ವಲ್ಪ ಖರೀದಿ ನೀವು ಮಾಡುವ ವಿಚಾರ ಮಾಡಬಹುದು. ಯಾಕಂದ್ರೆ ಮುಂದಿನ ಬರೋ ವರ್ಷ ಮತ್ತಷ್ಟು ಬೆಲೆ ಏರಿಕೆ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ ವೀಕ್ಷಕರೇ? ಮೊದಲೇ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೊ ನಿಮ್ಮ ಪ್ರಕಾರ ನೀವು ಖರೀದಿ ಮಾಡ್ತಿರೋ ಇಲ್ಲೋ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.